ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಪುಟಾಣಿ ಪ್ರಪಂಚ. ನಾವಿವತ್ತಿನ ವಿಡಿಯೋನಲ್ಲಿ ವಿಶ್ವದ 2ನೇ ಅತಿ ದೊಡ್ಡ ಶಿವನ ದೇವಾಲಯದ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಶಿವನ ಭಕ್ತರಿಗೆ ಈ ಜಾಗ ತಪೋಭೂಮಿಯಾಗಿದೆ. ಶಿವನು ಇಲ್ಲಿ ಪಂಚಭೂತಗಳಾದ ಅಗ್ನಿ ರೂಪದಲ್ಲಿ ನೆಲೆಸಿದ್ದಾನೆ. ವಿಶ್ವದ ಅತಿ ದೊಡ್ಡ ಶಿವನ ದೇವಾಲಯದಲ್ಲಿ ಒಂದಾದ ದಕ್ಷಿಣ ಭಾರತದ ತಮಿಳುನಾಡಿನ ಅಣ್ಣಾಮಲೈ ಅಥವಾ ತಿರುವಣ್ಣಾಮಲೈನ ಅರುಣಾಚಲೇಶ್ವರ ದೇವಾಲಯವಿದು. ಅರುಣಾಚಲೇಶ್ವರದ ಬೆಟ್ಟದ ಮೇಲೆ ಋಷಿ ಮುನಿಗಳು, ಸಿದ್ಧರು ಹಾಗೂ ರಮಣ ಮಹರ್ಷಿ ಎಂಬುವ ಮಹಾಸಂತರು ಇದ್ದ ಪುಣ್ಯಭೂಮಿ ಇದು ಹಾಗೂ ತಪೋತಾಣವಾಗಿದೆ. ಪುರಾತನ ಕಥೆಯ ಪ್ರಕಾರ ವಿಷ್ಣು ಹಾಗೂ ಬ್ರಹ್ಮ ನಡುವೆ ಯಾರು ದೊಡ್ಡವರು ಎಂದು ಜಗಳ ನಡೆದ ಆ ಸಮಯದಲ್ಲಿ ಶಿವನ ಬಳಿ ಇಬ್ಬರು ಬಂದು ಸಮಸ್ಯೆ ಪರಿಹರಿಸಲು ಕೇಳಿಕೊಳ್ಳುತ್ತಾರೆ. ಈ ಸಮಯದಲ್ಲಿ ಶಿವನು ಜ್ಯೋತಿರ್ಲಿಂಗದ ರೂಪ ಧರಿಸಿ ಪಾದ ಹಾಗೂ ತಲೆಯನ್ನು ಯಾರು ಮೊದಲು ಮುಟ್ಟುತ್ತಾರೋ ಅವರೇ ಗೆದ್ದಂತೆ ಎಂದು ಹೇಳುತ್ತಾನೆ. ಈ ಸಮಯದಲ್ಲಿ ವಿಷ್ಣು ವರಾಹಾವತಾರಿಯಾಗಿ ಪಾದದ ಕಡೆ ಹುಡುಕುತ್ತಾ ಹೋಗುತ್ತಾನೆ. ಹಾಗೆ ಬ್ರಹ್ಮನು ಹಂಸ ಪಕ್ಷಿ ರೂಪ ಧರಿಸಿ ಶಿರದ ಕಡೆ ಹೋಗುತ್ತಾನೆ. ಹೀಗೆ ಹುಡುಕುತ್ತಾ ಎಷ್ಟೇ ವರ್ಷಗಳ ಕಳೆದರೂ ಇಬ್ಬರಿಗೂ ಪಾದ ಹಾಗೂ ತಲೆ ಸಿಗುವುದಿಲ್ಲ. ಈ ಸಮಯದಲ್ಲಿ ವಿಷ್ಣು ತಲೆಬಾಗಿ ವಾಪಸ್ ಬರುತ್ತಾನೆ. ಆದರೆ ಬ್ರಹ್ಮನು ಬಹುದೊಡ್ಡ ತಪ್ಪೊಂದನ್ನು ಮಾಡಿಬಿಡುತ್ತಾನೆ. ಅದು ಏನೆಂದರೆ, ಬ್ರಹ್ಮನಿಗೆ ಶಿವನ ಕಿರೀಟದಿಂದ ಬೀಳುವ ತಾಳೆ ಹೂವೊಂದು ಸಿಗುತ್ತದೆ. ಅದನ್ನು ಪ್ರಶ್ನಿಸಿದ್ದ ಬ್ರಹ್ಮ ಶಿವನ ತಲೆ ಎಷ್ಟು ದೂರ ಇದೆ ಎಂದು ಕೇಳುತ್ತಾನೆ. ಆಗ ಪುಷ್ಪ, ನಾನು 40,000 ವರ್ಷಗಳಿಂದಲೂ ಶಿವನ ಶಿರದಿಂದ ಧುಮುಕುತ್ತಾನೇ ಇದ್ದೀನಿ ಅಂತ ಹೇಳುತ್ತದೆ. ಅಲ್ಲಿಗೆ ಬ್ರಹ್ಮನ ಉತ್ಸಾಹವು ಸಂಪೂರ್ಣವಾಗಿ ಇಲ್ಲವಾಗಿ ಬಿಡುತ್ತದೆ. ಆದರೆ ಬ್ರಹ್ಮನು ಸೋಲುವುದಕ್ಕೆ ಸಿದ್ಧನೇ ಇರುವುದಿಲ್ಲ. ಹಾಗಾಗಿ ಬ್ರಹ್ಮನು ಆ ಹೂವನ್ನು ಪುಸಲಾಯಿಸಿ ತನ್ನ ಪರವಾಗಿ ಒಂದು ಸುಳ್ಳನ್ನು ಹೇಳುವಂತೆ ಕೇಳಿಕೊಳ್ಳುತ್ತಾನೆ. ಹಾಗೆಯೇ ಅದಕ್ಕೆ ಆ ಹೂವು ಒಪ್ಪಿಕೊಂಡು ಬಿಡುತ್ತೆ. ಆ ನಂತರ ಹೂವಿನ ಜೊತೆ ಶಿವನ ಬಳಿ ಬಂದ ಬ್ರಹ್ಮನು ತಾನು ಕಿರೀಟವನ್ನು ನೋಡಿದ್ದೇನೆ ಎಂದು ಸುಳ್ಳೊಂದನ್ನು ಹೇಳುತ್ತಾನೆ. ಬ್ರಹ್ಮನ ಈ ಸುಳ್ಳಿಂದ ಕೋಪಗೊಂಡ ಶಿವನು ಬ್ರಹ್ಮನಿಗೆ ಪೂಜೆಯೇ ಇಲ್ಲದಂತಾಗಲಿ ಎಂದು ಶಾಪ ಕೊಟ್ಟಿಬಿಡುತ್ತಾನೆ. ಹಾಗೆ ಆ ತಾಳೆ ಹೂವಿಗೂ ಶಿವನ ಪೂಜೆಯಲ್ಲಿ ಸ್ಥಾನವಿಲ್ಲದಂತಾಗಿ ಬಿಡುತ್ತದೆ. ಹೀಗೆ ಅಗ್ನಿ ರೂಪದಲ್ಲಿ ಶಿವನು ಅವತಾರ ತಾಳಿದ ಸ್ಥಳವೇ ಈ ತಿರುವಣ್ಣಾಮಲೈ ಅಂತ ಹೇಳುತ್ತಾರೆ. ಈ ದೇವಾಲಯದಲ್ಲಿ 4 ದೊಡ್ಡ ಬೃಹತ್ತಾದ ಗೋಪುರಗಳಿವೆ. 10ನೇ ಶತಮಾನದ ಈ ಗೋಪುರಗಳು ನಮ್ಮ ಭಾರತದ ನಿರ್ಮಾಣ ತಂತ್ರಜ್ಞಾನ ಹೇಗಿತ್ತು ಎಂಬುವ ಸಾಕ್ಷಿಯ ಸ್ವರೂಪವಾಗಿ ನಿಂತಿದೆ. ಪೂರ್ವ ದಿಕ್ಕಿನಲ್ಲಿರುವ ಅತಿ ದೊಡ್ಡ ಗೋಪುರಕ್ಕೆ ರಾಜಗೋಪುರಂ ಎಂದು ಹೇಳುತ್ತಾರೆ. ಇದು 66 ಮೀಟರ್ ಉದ್ದ ಹಾಗೂ 11 ಮಹಡಿ ಹೊಂದಿದೆ. 9ನೇ ಶತಮಾನದ ಚೋಳರು ಕಾಲದಲ್ಲಿ ಇದನ್ನು ನಿರ್ಮಿಸಿದ್ದಾರೆ. ವಿಜಯನಗರದ ಅರಸರು ಹೊಯ್ಸಳರು ಈ ದೇವಾಲಯದ ಜೀರ್ಣೋದ್ಧಾರ ಮಾಡಿದ್ದಾರೆ ಎಂದು ಹೇಳಲಾಗುತ್ತೆ. ಶಾಸನಗಳು ತಿಳಿಸುತ್ತವೆ. ಈ ದೇವಾಲಯವು ಚೋಳರ ಮುನ್ನ
ಪಲ್ಲವರ ಆಡಳಿತಕ್ಕೆ ಹೊರಪಡುತ್ತದೆ. ಈ ದೇವಾಲಯದಲ್ಲಿ ಹಲವು ಶಾಸನಗಳು ಗೋಡೆಯ ಮೇಲೆ ಬರೆದಿರುವಂಥದ್ದು ನೋಡಲು ಸಿಗುತ್ತದೆ. ಇದು ಕನ್ನಡ, ಸಂಸ್ಕೃತ ಹಾಗೂ ತಮಿಳು ಭಾಷೆಯಲ್ಲಿ ಕಾಣಲಾಗುತ್ತೆ. ಈ ಸ್ಥಳವು ಎಲ್ಲ ಧಾರ್ಮಿಕ ಕ್ಷೇತ್ರಗಳಿಗೂ ಹೋಗುವ ರಹದಾರಿ ಆಗಿತ್ತು. ಹಾಗೆ ಆಗಿನ ಕಾಲದ ಸೇನಾ ನೆಲೆಗಳಿಗೆ ತಲುಪುವ ಮಾರ್ಗವಾಗಿತ್ತು ಎಂದು ಹೇಳಲಾಗುತ್ತೆ. ಇನ್ನು ಈ ದೇವಾಲಯದ ವಿಸ್ತೀರ್ಣ ಬಗ್ಗೆ ಹೇಳುವುದಾದರೆ, ಪೂರ್ವದ ಕಡೆಗೆ ಸುಮಾರು ಗೋಡೆ 700 ಅಡಿ ಅಗಲವಾಗಿದ್ದು, ದಕ್ಷಿಣದ ಗೋಡೆ 1479 ಅಡಿ ಹಾಗೂ ಉತ್ತರದ ಗೋಡೆ 1590 ಅಡಿ ಅಗಲ ಆಗಿದ್ದು ಬಹುದೊಡ್ಡ ದೇವಾಲಯವಾಗಿದೆ. ದಕ್ಷಿಣದ ಗೋಪುರಕ್ಕೆ ತಿರುಮಂಜಾ ಗೋಪುರ ಹಾಗೂ ಪಶ್ಚಿಮದ ಗೋಪುರಕ್ಕೆ ಪೈ ಗೋಪುರ, ಉತ್ತರದ ಗೋಪುರಕ್ಕೆ ಅಮ್ಮನ್ ಗೋಪುರ ಎಂದು ಕರೆಯಲಾಗುತ್ತೆ. ಹಾಗೆ ಈ ದೇವಾಲಯದಲ್ಲಿ ನೀವು ಬೃಹತ್ ನಂದಿ ಹಾಗೂ 1000 ಸ್ತಂಭಗಳ ಮಂಟಪ, ಕಲ್ಲಿನ ತ್ರಿಶೂಲ, ಕಲ್ಯಾಣ ಮಂಟಪ, ಪವಿತ್ರ ವೃಕ್ಷ ಹಾಗೂ ಬ್ರಹ್ಮತೀರ್ಥ ಹಾಗೂ ಇತ್ಯಾದಿ ಜಾಗಗಳನ್ನು ಕಾಣಬಹುದು. ದಿವಸದಲ್ಲಿ 6 ಪೂಜೆಗಳು ಇಲ್ಲಿ ನಡೆಯುತ್ತದೆ. ಕಾರ್ತಿಕ ಮಾಸದಲ್ಲಿ ಬ್ರಹ್ಮೋತ್ಸವವು ಇರುತ್ತದೆ ಹಾಗೂ ರಥೋತ್ಸವವು. ಹುಣ್ಣಿಮೆಯ ಸಮಯದಲ್ಲಿ ವಿಶೇಷ ಪೂಜೆ ಇರುತ್ತದೆ. ಬರೇಗಾಲಿನಲ್ಲಿ ಅರುಣಾಚಲೇಶ್ವರ ಬೆಟ್ಟವನ್ನು ಪ್ರದಕ್ಷಿಣೆ ಹಾಕಿ ಬರುತ್ತಾರೆ ಭಕ್ತಾದಿಗಳು. ಇದು 14 ಕಿಲೋಮೀಟರ್ ಇರುತ್ತದೆ. ಕಾರ್ತಿಕದ ಸಮಯದಲ್ಲಿ ಬೆಟ್ಟದ ಮೇಲೆ ಬ್ರಹ್ಮೋತ್ಸವದ ಸಮಯದಲ್ಲಿ ಕಡಾಯಿನಲ್ಲಿ 3 ಟನ್ ತುಪ್ಪದ ದೀಪವನ್ನು ಇಲ್ಲಿ ಹಚ್ಚುತ್ತಾರೆ ಬೆಟ್ಟದ ಮೇಲೆ. ಅದನ್ನು ಅಗ್ನಿ ಸ್ವರೂಪವಾದ ಅಗ್ನಿಲಿಂಗದ ಪ್ರತೀಕವೆಂದೇ ಹೇಳಲಾಗುತ್ತೆ. ಸಂಕ್ರಾಂತಿಯ ಸಮಯದಲ್ಲಿ ಇಲ್ಲಿ ತಿರುವಿಊದಲ್ ಹಬ್ಬ ಎಂದು ಆಚರಿಸುತ್ತಾರೆ. 4 ಯುಗಗಳಲ್ಲೂ ಒಂದೊಂದು ರೀತಿ ಇದೆ. ಕೃತಯುಗದಲ್ಲಿ ಬೆಟ್ಟವು ಅಗ್ನಿ ರೂಪದಲ್ಲಿದೆ, ತ್ರೇತಾಯುಗದಲ್ಲಿ ಪಚ್ಚೆ ರೂಪದಲ್ಲಿ, ದ್ವಾಪರ ಯುಗದಲ್ಲಿ ಚಿನ್ನದ ರೂಪದಲ್ಲಿ ಹಾಗೂ ಕಲಿಯುಗದಲ್ಲಿ ಕಲ್ಲಿನ ರೂಪದಲ್ಲಿ ಈ ಬೆಟ್ಟವು ಇದೆ. ಇದೇ ಈ ದೇವಾಲಯದ ಒಂದು ಅದ್ಭುತ ಕಥೆ. ಈ ಸ್ಥಳವು ಸಾಕಷ್ಟು ಫಾರಿನ್ ಟೂರಿಸ್ಟ್ನ ಅಟ್ರ್ಯಾಕ್ಟ್ ಮಾಡ್ತದೆ ಅಂತಲೂ ಹೇಳ್ಬೋದು. ನಮಗಿಲ್ಲಿ ಸುಮಾರು 3 ಗಂಟೆಗಳ ಕಾಲ ಹಿಡಿತು ದರ್ಶನಕ್ಕೆ. 2 ದಾರಿ ಇರುತ್ತೆ, ಒಂದು ಫ್ರೀ ದರ್ಶನ, ಇನ್ನೊಂದು 50 ರೂಪಾಯಿ ಟಿಕೆಟ್. ನಾವು 50 ರೂಪಾಯಿ ಟಿಕೆಟ್ನಲ್ಲಿ ಹೋಗಿದ್ರೂ 3 ಅವರ್ ತಗೊಳ್ತು ದರ್ಶನಕ್ಕೆ. ಖಂಡಿತ ನೀವು ಒಮ್ಮೆ ಈ ಸ್ಥಳಕ್ಕೆ ಭೇಟಿ ನೀಡಿ. ಕೈವಾಲಂ ಎಂಬ ಬೆಟ್ಟ ಪ್ರದಕ್ಷಿಣೆಯಲ್ಲಿ ನೀವು ವರುಣಲಿಂಗ, ವಾಯುಲಿಂಗ, ಬೇರಲಿಂಗ, ಈಶಾನ್ಯಲಿಂಗ, ನಿರುತಿಲಿಂಗಂ, ಯಮಲಿಂಗಂನ ಕಾಣಬಹುದು. ನಿಮಗೆ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿದಿರಿ. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹಿಂದೆ ಸಬ್ಸ್ಕ್ರೈಬ್ ಆಗಿ. ರಮಣ ಮಹರ್ಷಿಯ ಆಶ್ರಮ, ವಿರೂಪಾಕ್ಷ ಕೇವ್ ಹಾಗೆ ಸಾತ್ನೂರು ಡ್ಯಾಮನ್ನು ಸುತ್ತಮುತ್ತಲೇ ಇದೆ. ಮಿಸ್ ಮಾಡಬೇಡಿ. ಧನ್ಯವಾದಗಳು.